ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿವಸ ಆದಮೇಲೆ ಸಣ್ಣ ಒಂದು ಮಿನಿ ವ್ಲಾಗ್ ಅಂತಲೇ ಹೇಳ್ಬೋದು ಹಾಕ್ತಾಯಿದ್ದೀನಿ. 2-3 ಡೇಸ್ ವ್ಲಾಗ್ ಅಂತಲೇ ಹೇಳ್ಬೋದು. ಹಬ್ಬದ ವ್ಲಾಗ್ ಹಾಗೆ ಪಾಪುಗೆ ವ್ಯಾಕ್ಸಿನೇಷನ್ ಮಾಡಿಸಿದ ಡೇ ವ್ಲಾಗ್ ಎರಡನ್ನೂ ಮರ್ಜ್ ಮಾಡಿ ಹಾಕ್ತಾಯಿದ್ದೀನಿ. ತುಂಬ ದಿವಸ ಆಯಿತು ಮಾಡೋಕ್ಕೆ ಆಗಿರಲಿಲ್ಲ ವೀಡಿಯೋಸು. ಪಾಪು ನೋಡ್ಕೊಳ್ಳೋದ್ರಲ್ಲೇ ಫುಲ್ಲು ಬ್ಯುಸಿ ಆಗಿಬಿಟ್ಟಿರೋದ್ರಿಂದ ಮನೇಲಿ ರಿಲೇಟಿವ್ಸು ಎಲ್ಲ ಇರೋದ್ರಿಂದ ಹಾಗಾಗಿ ವೀಡಿಯೋಸು ಮಾಡೋಕ್ಕಾಗ್ತಾ ಇರಲಿಲ್ಲ. ಇದು ಹಬ್ಬದ ದಿವಸ ಏನಿದೆ, ಮಾರ್ನಿಂಗೇ ಹೋಗಿದ್ವಿ ನಾನು ಮತ್ತು ರಾಘು. ಎಲ್ಲ ಎಳ್ಳು ಬೆಲ್ಲ ಹಾಗೆ ಕಬ್ಬು ಎಲ್ಲ ತೊಗೊಂಬರೋಣ, ಮತ್ತು ಸ್ವಲ್ಪ ಹಾಗೆ ಹಬ್ಬ ಅಂತ ಅಂದರೆ ಎಣ್ಣೆ ಐಟಮ್ಮು, ಬೇಳೆಕಾಳು ಎಲ್ಲ ಬೇಕಲ್ಲ, ಬಜ್ಜಿ ಬೋಂಡ ಎಲ್ಲ ಕರಿಯೋದಕ್ಕೆ ಎಲ್ಲ ಹಿಟ್ಟು, ಕಡಲೆ ಹಿಟ್ಟು ಎಲ್ಲ ತೊಗೊಂಬರೋಣ. ಹಾಗೇ ಎಲ್ಲ ಎಕ್ಸ್ಟ್ರಾ ಸ್ವಲ್ಪ ಇರಲಿ ಒಂದೊಂದು ಪ್ಯಾಕೆಟು ರವೆ ಎಲ್ಲ ಅಂತ ಅಂದ್ಬಿಟ್ಟು ಹೋದ್ವಿ. ಅದು ನೋಡಿದ್ರೆ ಕಬ್ಬು ಮತ್ತು ಎಳ್ಳು ಬೆಲ್ಲನೇ ಇರಲಿಲ್ಲ. ಎಲ್ಲ ಐಟಮ್ನೆಲ್ಲ ಬೇರೆದೆಲ್ಲ ಸಿಕ್ತು. ಮತ್ತು ತುಂಬಾ ಆಫರ್ಸ್ಗಳೆಲ್ಲ ನಡೀತಿತ್ತು. ಸಂಕ್ರಾಂತಿ ಹಬ್ಬಕ್ಕೆ ನೋಡ್ಬೋದು, ಅಲ್ಲ ಪೇ ಮೋರ್ ಅಲ್ಲ ಬೈ ಮೋರ್ ಪೇ ಲೆಸ್ ಆ ಥರ. ಮತ್ತು ಫ್ರಿಜ್ಜು, ವಾಷಿಂಗ್ ಮಿಷಿನು ಮತ್ತು ಎಲೆಕ್ಟ್ರಾನಿಕ್ಸ್ ಅಪ್ಲಯನ್ಸಸ್ ಏನಿದೆ ಅದಕ್ಕೆ ಎಲ್ಲ ಸ್ವಲ್ಪ ಡಿಸ್ಕೌಂಟ್ಸು ಕಮ್ಮಿ ಪ್ರೈಸಲ್ಲೇ ಎಲ್ಲ ಹಾಕ್ಬಿಟ್ಟಿದ್ರು. ನೋಡ್ಬೋದು ಅಲ್ಲೆಲ್ಲ ಒಂದೊಂದು ಪೋಸ್ಟರ್ ಥರ ಅಂಟಿಸಿದಾರಲ್ಲ, ಅದ್ರ ಮೇಲೇ ಎಷ್ಟೆಷ್ಟು ಪ್ರೈಸಿಗೆ ಎಷ್ಟು ಕಮ್ಮಿ ಕೊಡ್ತಾಯಿದ್ದೀವಿ. AC ಆಗಿರ್ಬೋದು, ಹಾಗೆ ಫ್ರಿಜ್ಜು, ವಾಷಿಂಗ್ ಮಿಷಿನ್. ನಾವು ಇದನ್ನು ಫಸ್ಟ್ ಹಳೇದು ಇತ್ತು, ಇವಾಗ ಪ್ರೈಸ್ ನೋಡಿದ್ರೆ 19,000 ಆಫರಲ್ಲಿದೆ ಇವಾಗ. ಅದನ್ನು ನೋಡ್ತಾ ಇದ್ದೆ. ನಾವು ಎಲ್ಲ ತೊಗೊಂಡಿದ್ದು ಅವಾಗ ಫಸ್ಟ್ ಫ್ರಿಜ್ ಅಂತೀನಿ, ವಾಷಿಂಗ್ ಮಿಷಿನ್ ತೊಗೊಂಡಿದ್ದು ಆವಾಗ ಅದನ್ನು ಕೊಟ್ಬಿಟ್ವಿ. ಇವಾಗ ಬರೀ ಕೊಟ್ಟಿದ್ದು ಒಂದೇ 1,000ಕ್ಕೆ ಅಷ್ಟೆ, ಏನು ಮಾಡೋಕ್ಕಾಗಲ್ಲ. ಹಾಗೆ ಇದು ಡಬಲ್ ಡೋರ್ ಫ್ರಿಜ್ ಎಲ್ಲ ನೋಡ್ತಾ ಇದ್ವಿ. ಎಲ್ಲ ನೋಡೋಕ್ಕೆ ಹೇಗಿದೆ, ತೊಗೊಳೋದಕ್ಕಲ್ಲ, ನೋಡೋದಕ್ಕೆ ಏನು ಕಷ್ಟ, ಏನು ದುಡ್ಡೇನು ಕೊಡಬೇಕಾಗಿಲ್ವಲ್ಲ, ಹೇಗಿರುತ್ತೆ ಒಳಗಡೆ ಎಲ್ಲ ಫೀಚರ್ಸ್ ಅಂತ ಅಂದ್ಬಿಟ್ಟು ಸುಮ್ಮನೆ ತೆಗೆದು ನೋಡಿದೆ. ಹಾಗೆ ತುಂಬಾ ಚಳಿ ಇತ್ತು, ಮಳೆನೂ ಕೂಡ ಬರ್ತಾಯಿತ್ತು, ಧೂಮ್ರಾನಿ ಜಡಿ ಮಳೆ ಥರ ಸಣ್ಣಗೆ ಬರ್ತಾನೆ ಇತ್ತು. ಹಾಗೆ ಇಲ್ಲಿ ಬ್ಯಾಗೆಲ್ಲ ಒಳಗಡೆ ತೊಗೊಂಡೋಗೋಗಿಲ್ಲ ಮೆಟ್ರೋದಲ್ಲಿ, ಹಾಗೆ ಹೊರಗಡೆನೇ ಇಟ್ಬಿಟ್ಟು ಎಂಟ್ರಿನಲ್ಲಿ ಕಾರ್ಡ್ ಕೊಡಬೇಕು, ನಮ್ದು ಏನಿದೆ ಸಬ್ಸ್ಕ್ರಿಪ್ಷನ್ ಕಾರ್ಡ್, ಅದನ್ನು ಕೊಟ್ಬಿಟ್ಟು ಹೋಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಎಳ್ಳು ಬೆಲ್ಲದು, ತೆಂಗಿನಕಾಯಿ ಎಲ್ಲ ಕಬ್ಬು ಎಲ್ಲ ಹಾಕ್ಬಿಟ್ಟು ಅಲಂಕಾರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಗಣೇಶನ ಕುಂಡ್ರಿಸಿ ಎಲ್ಲ. ನಾನು ಅಷ್ಟು ಫುಲ್ಲು ಎಲ್ಲ ವೀಡಿಯೋ ಮಾಡ್ಕೊಳ್ಳಿಲ್ಲ, ನಾನು ಸ್ವಲ್ಪ ಅಷ್ಟೇ ನಾನು ವೀಡಿಯೋ ಮಾಡಿದ್ದು. ಹಾಗೆ ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಎಲ್ಲ ಆಫರಲ್ಲಿದ್ವು. ಡ್ರೈ ಫ್ರೂಟ್ಸ್ ಏನು ಬೇಡ, ನಾನು ಏನಂತಾರೆ ಸಬ್ಜಾ ಸೀಡ್ಸ್ ಅದನ್ನು ತೊಗೊಳ್ಳೋಣ ಅಂತ ಹೋಗಿದ್ದೆ. ಬಟ್ ಅದು ಸ್ವಲ್ಪ ಕಾಸ್ಟ್ಲಿನೇ ಇತ್ತು, ಬೇಡ. ಮತ್ತು ಬೇಗ ಎಕ್ಸ್ಪೈರಿ ಆಗುತ್ತೆ, ಇನ್ನೊಂದು 4 ತಿಂಗಳಿಲ್ಲ, ಅಷ್ಟೆಲ್ಲ ಖಾಲಿನೇ ಆಗೋಲ್ಲ, 1 ವರ್ಷ 2 ವರ್ಷ ಬಂದುಬಿಡುತ್ತೆ ನಮ್ಮ ಮನೇಲಿ. ಸೊ ಹಾಗಾಗಿ ಅದು ಬೇಡ ಅಂತ ಅಂದ್ಬಿಟ್ಟು ಎಲ್ಲಾದರೂ ಲೂಸ್ ಸಿಗುತ್ತಲ್ಲ ಅಲ್ಲೇ ತೊಗೋಬೋದು ಬೇಕಾದರೆ. 100 ಗ್ರಾಮ್ಸ್ಗೆ 40 ರೂಪೀಸ್ ಏನೋ ಕೊಟ್ಟಿದ್ದೆ ನಾನು ಲಾಸ್ಟ್ ಟೈಮ್ ರಿಲಯನ್ಸಲ್ಲಿ ನಾನು ತೊಗೊಂಡಿದ್ದಾಗ. ಲೂಸ್ ಡ್ರೈ ಫ್ರೂಟ್ಸ್ ಅಲ್ಲೇ ಇಟ್ಕೊಂಡಿದ್ರು, ಅಲ್ಲಿ ತೊಗೊಂಡಿದ್ದು. ಸೊ ನಮಗೆ ಬೇಕಾದದ್ದೆಲ್ಲ ತೊಗೊಂಡು ಬಂದ್ವಿ. ಹಾಗೆ ಹಬ್ಬನೂ ಕೂಡ ಚೆನ್ನಾಗಾಯಿತು. ರಿಲೇಟಿವ್ಸು ಅತ್ತೆ ಎಲ್ಲನೂ ಬಂದಿದ್ದರು, ತುಂಬಾ ಎಲ್ಲ ಚೆನ್ನಾಗಾಯಿತು ಅನ್ಬೋದು. ಆದರೆ ಅದು ಏನೇನು ಅಡುಗೆ ಮಾಡಿದ್ದೆ ಅದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅವರೆಕಾಳು ಚಿತ್ರಾನ್ನ, ಬಜ್ಜಿ ಎಲ್ಲ ಮಾಡಿದ್ದೆ. ಅದಾದಮೇಲೆ ಪಾಪುಗೆ ವ್ಯಾಕ್ಸಿನೇಷನ್ ಇತ್ತು, ಸೊ ಹಾಗಾಗಿ ಅವನ್ನ ಕರ್ಕೊಂಡು ಹೋಗ್ತಿದ್ದೀವಿ. ನಾನು, ರಾಘು, ಪಾಪು 3 ಜನ ಹೊರಟಿದ್ದೀವಿ. ಸೊ ರೈನ್ಬೋದಲ್ಲಿ ಇವನಿಗೆ ಯಾವಾಗಲೂ ಅಲ್ಲೇ ವ್ಯಾಕ್ಸಿನೇಷನ್ ಹಾಕ್ಸೋದು. ಸೊ ಹಾಗಾಗಿ ಆ್ಯಕ್ಚುಲಿ ಇವನಿಗೆ ಮುಂಚೆನೇ ಹಾಕ್ಸ್ಬೇಕಾಯಿತು, 1 ವಾರ ಲೇಟೇ ಆಯಿತು. ಸ್ವಲ್ಪ ಹಬ್ಬ ಎಲ್ಲ ಬಂತಲ್ಲ, ಹಬ್ಬದ ಟೈಮಲ್ಲಿ ಕೊಡ್ಸೋದು ಬೇಡ ಅಂದ್ಬಿಟ್ಟು ಅದೊಂದು 2 ಡೇಸ್ ಆದಮೇಲೆ ಅವನಿಗೆ ಕೊಡ್ಸೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೀವಿ. ಹೋಗ್ಬೇಕಾದ್ರೆ ಫುಲ್ಲು ಸೈಲೆಂಟಲ್ಲಿದ್ದ, ಬರಬೇಕಾದ್ರಂತೂ ಫುಲ್ಲು ಅಳೋದು ಎಲ್ಲ ಮಾಡೋದು. ಆಮೇಲೆ ಅವರಪ್ಪನ ಕಾರ್ ಓಡ್ಸೋಕ್ಕೆ ಬಿಡೋಲ್ಲ, ಆ ಥರ ಹಠ ಮಾಡ್ತಿದ್ದ. ಅಲ್ಲಿ ಹೋದ್ಮೇಲೆ ಎಲ್ಲ ಅಲ್ಲಿ ಆಟ ಸಾಮಾನೆಲ್ಲ ಇರುತ್ತಲ್ಲ, ಅದ್ರ ಮೇಲೆಲ್ಲ ಕೂರಿಸಿದ್ವಿ. ಸ್ವಲ್ಪ ಹೊತ್ತೆಲ್ಲ ಆಟ ಆಡಲಿ ಅಂತ ಅಂದ್ಬಿಟ್ಟು ಮಕ್ಕಳನ್ನೆಲ್ಲ ನೋಡಿ ತುಂಬಾ ಖುಷಿ ಪಡ್ತಿದ್ದ. ಎಲ್ಲ ಆಟ ಆಡೋದು ಅದನ್ನೆಲ್ಲ ಎಂಜಾಯ್ ಮಾಡ್ತಿದ್ದ. ಅಲ್ಲೊಂದು ಚೇರ್ ಇತ್ತು, ಫಸ್ಟ್ ಚೇರ್ ಮೇಲೆ ಆರಾಮಾಗಿ ರಾಜನ ಥರ ಕಾಲ ಮೇಲೆ ಕಾಲು ಹಾಕ್ಕೊಂಡು ಎಲ್ಲ ಕೂತಿದ್ದ. ಆಮೇಲೆ ಸ್ವಲ್ಪ ಹೆದ್ರುಕೊತಾನೆ ಆ್ಯಕ್ಚುಲಿ ಅವನು ಬ್ಯಾಲೆನ್ಸಿಂಗ್ ಮಾಡೋದ್ರಲ್ಲಿ, ಅದಕ್ಕೆ ಸ್ವಲ್ಪ ಅವನು ನಡೆಯೋದಕ್ಕೂ ಭಯಪಡ್ತಾನೆ. ಬಟ್ ಸಪೋರ್ಟ್ ಇಟ್ಕೊಂಡೆಲ್ಲ ನಡೀತಾನೆ ಆರಾಮಾಗಿ. ಇವಾಗೆಲ್ಲ ಸ್ವಲ್ಪ ಎಲ್ಲ ಚೆನ್ನಾಗಿ ಕಲಿಯೋದು, ಮಾತಾಡೋದು, ಅರ್ಥ ಮಾಡ್ಕೊಳ್ಳೋದೆಲ್ಲ ಈಗೆಲ್ಲ ಮಾಡ್ತಾ ಇದ್ದಾನೆ. ಗುಡ್ ಅಂತಲೇ ಹೇಳ್ಬೋದು. ಪಾಪುಗಳನ್ನ ನೋಡೋದು, ಎಲ್ಲ ಅವ್ರನ್ನ ಮಾತಾಡ್ಸೋಕ್ಕೆ ಹೋಗೋದು ಎಲ್ಲ ಮಾಡ್ತಾಯಿದ್ದ. ಆದರೆ 2 ಇಂಜೆಕ್ಷನ್ ಕೊಟ್ಟರು. ಸೊ ಹಾಗಾಗಿ ಅವನಿಗೆ ತುಂಬ ಪೇನ್ ಆಗೋಯಿತು, ತುಂಬಾ ಹತ್ಬಿಟ್ಟ ಅಂತಲೇ ಹೇಳ್ಬೋದು. ಮನೆಗೆ ಹತ್ತತ್ರ ಹೋಗೋವರೆಗೂ ಕಾರಲ್ಲಿ ಒಂದು ಅರ್ಧ ದಾರಿವರೆಗೂ ಪೂರ್ತಿ ಹತ್ಬಿಟ್ಟ ಅಂತಲೇ ಹೇಳ್ಬೋದು.
ಜೀವ ಟಿನ್ 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 ಟಿನ್. ನನ